ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಪ್ರಜ್ವಲ್ ಜೊತೆ ನಿನ್ನ ವಿಡಿಯೋ ಇದೆಯಾ ಎಂದು ಮಹಿಳೆ ಗಂಡ ಕೇಳ್ತಾ ಇದ್ರು. ನಿನ್ನ ವಿಡಿಯೋ ಹೊರಗೆ ಬಂದ್ರೆ ಮರ್ಯಾದೆ ಹೋಗುತ್ತದೆ ಅಂತಿದ್ರು. ಗಂಡ ನನ್ನ ಚಾರಿತ್ರ್ಯದ ಬಗ್ಗೆ ಅನುಮಾನ ಪಡಲು ಆರಂಭಿಸಿದ್ದರು. ಆಗ ಈ ದೂರು ನೀಡಲು ನಿರ್ಧಾರ ಮಾಡಿದ್ದೇನೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಹಿಂಸೆ ತಾಳಲಾಗದೆ 4 ವರ್ಷಗಳ ಹಿಂದೆ ಮನೆ ಕೆಲಸ ಬಿಟ್ಟು ಬಂದೆ, ನಂತರ ಆಶ್ರಯ ಮನೆಯಿಂದ ಹೊರಹಾಕಿದ್ದಾರೆ ಅಂತ ಆರೋಪ ಇದೆ. ಅದಾದ 4 ವರ್ಷಗಳ ನಂತರ ದೂರು ದಾಖಲಾಗಿದೆ. ಸಿವಿ ನಾಗೇಶ್ ಅವರ ಮಾಡ್ತಾ ಇರುವಂತಹ ವಾದ ಇದು. ಪ್ರಜ್ವಲ್ ಜೊತೆ ನಿನ್ನ ವಿಡಿಯೋ ಇದೆಯಾ ಅಂತ ಮಹಿಳೆಯ ಗಂಡ ಕೇಳ್ತಾ ಇದ್ರು. ನಿನ್ನ ವಿಡಿಯೋ ಹೊರಗೆ ಬಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ರು. ಗಂಡ ನನ್ನ ಚಾರಿತ್ರ್ಯದ ಬಗ್ಗೆ ಅನುಮಾನ ಪಡಲು ಆರಂಭಿಸಿದ್ದರು. ಆಗ ಈ ದೂರು ನೀಡಲು ನಿರ್ಧಾರ ಮಾಡಿದ್ದೇನೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಹಿಂಸೆ ತಾಳಲಾಗದೆ 4 ವರ್ಷಗಳ ಹಿಂದೆ ಮನೆ ಕೆಲಸ ಬಿಟ್ಟು ಬಂದೆ, ನಂತರ ಆಶ್ರಯ ಮನೆಯಿಂದ ಹೊರಹಾಕಿದ್ದಾರೆ ಎಂದು ಆರೋಪ. ಅದಾದ 4 ವರ್ಷಗಳ ನಂತರ ಈಗ ದೂರು ನೀಡಲಾಗಿದೆ. ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರ ವಾದ ಇದು. ಅರ್ಧ ಗಂಟೆಯಿಂದಲೂ ಸಿವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಮೊದಲಿಗೆ ರೇವಣ್ಣ ವಿರುದ್ಧ ಹಾಕಲಾದಂತಹ ಸೆಕ್ಷನ್ಗಳೆಲ್ಲವೂ ಕೂಡ ಜಾಮೀನು ನೀಡುವಂತಹ ಸೆಕ್ಷನ್ಗಳೇ ಅಂತ ವಾದ ಮಂಡಿಸಿ, ಅದಾದ ಬಳಿಕ SPP ಮಾಡಿದಂತಹ ಆರೋಪ, ಅದಕ್ಕೆ ಕೌಂಟರ್ ನೀಡಿದ್ರು ಸಿವಿ ನಾಗೇಶ್. ಈಗ ಸಂತ್ರಸ್ತೆ ಕೊಟ್ಟಂತಹ ದೂರು, ಆ ದೂರಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ನಾಲ್ಕು ವರ್ಷಗಳ ನಂತರ ಈಗ ದೂರು ನೀಡಲಾಗಿದೆ, FIR ಮಾಡಲಾಗಿದೆ. ಇದರ ಬಗ್ಗೆನೇ ಪ್ರಶ್ನೆ ಮಾಡ್ತಾರೆ ಸಿವಿ ನಾಗೇಶ್. ದೂರು ಕೊಟ್ಟಂತಹ ಮಹಿಳೆಯ ಗಂಡ ಕೇಳುವಂತಹ ಪ್ರಶ್ನೆ, ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಪ್ರಜ್ವಲ್ ಜೊತೆ ನಿನ್ನ ವಿಡಿಯೋ ಇದೆಯಾ ಅಂತ ಮಹಿಳೆಯ ಗಂಡ ಕೇಳ್ತಾ ಇದ್ರು. ನಿನ್ನ ವಿಡಿಯೋ ಹೊರಗೆ ಬಂದರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ರು. ಗಂಡ ನನ್ನ ಚಾರಿತ್ರ್ಯದ ಬಗ್ಗೆನೇ ಅನುಮಾನ ಪಡಲು ಆರಂಭಿಸಿದ್ರು. ಆಗ ಈ ದೂರು ನೀಡಲು ನಿರ್ಧಾರ ಮಾಡಿದ್ದೇನೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ. ಸೆಕ್ಷನ್ 376 ಸೇರ್ಪಡೆ ಆಗಿದೆ. ಸೇರ್ಪಡೆ ಮಾಡಲು ಕೋರ್ಟ್ಗೆ ಮನವಿ ಮಾಡಲಾಗಿತ್ತು. ಇದು ರಾಜಕೀಯ ಒತ್ತಡದಿಂದ ಆಗಿರಬಹುದು. ಸೆಕ್ಷನ್ 376 ಸೇರ್ಪಡೆಗೆ ನಂತರ ಕೋರ್ಟ್ ಅನುಮತಿ ನೀಡಿದೆ. ರಾಜಕೀಯ ಒತ್ತಡದಿಂದ ಆಗಿರಬಹುದು. ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತೆ ಹೇಳಿಕೆ ಕೊಟ್ಟ ನಂತರ ಸೆಕ್ಷನ್ 376 ಸೇರ್ಪಡೆ ಮಾಡಲಾಗಿದೆ. ಈ ಸೇರ್ಪಡೆ ರಾಜಕೀಯ ಒತ್ತಡದಿಂದ ಆಗಿರಬಹುದು ಅಂತ ಹೇಳ್ತಾರೆ. ಪೊಲೀಸರು ಈ ವಿಚಾರದಲ್ಲಿ ಕಣ್ಣ ಮುಚ್ಚಾಲೆ ಆಡಿದ್ದಾರೆ. ರೇವಣ್ಣ ಪರ ವಕೀಲ ಸಿವಿ ನಾಗೇಶರ ವಾದ ಇದು. ಪೊಲೀಸರು ಈ ಪ್ರಕರಣದಲ್ಲಿ ಕಣ್ಣ ಮುಚ್ಚಾಲೆ ಆಡಿದ್ದಾರೆ. ಪೊಲೀಸರು ಈ ಪ್ರಕರಣದಲ್ಲಿ ಸರಿಯಾದ ಕ್ರಮವನ್ನೇ ತೆಗೆದುಕೊಂಡಿಲ್ಲ, ಕಣ್ಣ ಮುಚ್ಚಾಲೆ ಆಡಿದ್ದಾರೆ. ಸೆಕ್ಷನ್ 376 ಸೇರ್ಪಡೆ ಮಾಡಲು ಕೋರ್ಟ್ಗೆ ಮನವಿ ಮಾಡಲಾಗಿತ್ತು. ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿತ್ತು. ಆದರೆ ಸೆಕ್ಷನ್ 376 ಸೇರ್ಪಡೆ ರಾಜಕೀಯ ಒತ್ತಡದಿಂದ ಆಗಿರಬಹುದು ಅಂತ ಹೇಳ್ತಾರೆ ಸಿವಿ ನಾಗೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.